ಗ್ರಹಣ ಅನ್ನೋದು ಪ್ರಕೃತಿಯಲ್ಲೇ ಸಂಭವಿಸುವಂತಹ ವಿಚಾರ ಆಗಿರೋದ್ರಿಂದ ಪ್ರಕೃತಿಯ ಭಾಗವಾಗಿರುವಂತಹ ಮಾನವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಭಯ ಇರಲಿಲ್ಲ ಅಂದ್ರೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ವಿದ್ವಾಂಸರ ಮಾತು. ಹೀಗಾಗಿ ಇವತ್ತಿನ ದಿನ ನಮ್ಮ ಆಚರಣೆ ಹೇಗಿರಬೇಕು ಮತ್ತು ಮುಂದಿನ ದಿನಗಳಲ್ಲಿ ದಾನ ಮಾಡೋದ್ರಿಂದ ಹಿಡಿದು ಮತ್ತೆ ಈ ಗ್ರಹಣವನ್ನು ನೋಡುವಂತಹ ರೀತಿಯಿಂದ ಹಿಡಿದು ಚಂದ್ರ ಇಡೀ ನಮ್ಮ ಪ್ರಪಂಚದ ಮೇಲೆ ಬೀರಬಹುದಾದಂತಹ ಪ್ರಭಾವಗಳು, ಜಗತ್ತಿನಲ್ಲಿ ಆಗಬಹುದಾದಂತಹ ವಿದ್ಯಮಾನಗಳು ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಧಾರ್ಮಿಕ ಚಿಂತಕರಿದ್ದಾರೆ. ಮೊದಲನೇದಾಗಿ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಜ್ಯೋತಿಷಿಗಳು ಮತ್ತು ಖ್ಯಾತ ಧಾರ್ಮಿಕ ಚಿಂತಕರಾಗಿರುವಂತಹ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಇದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಹಾಗೆ ಮತ್ತೊಬ್ಬ ಧಾರ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ನಾಗರಾಜ್ ಶರ್ಮಾ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರುಜಿ, ತಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀನಿ ನಾನು. ಸಾಮಾನ್ಯವಾಗಿ ಈಗ ಚಂದ್ರಗ್ರಹಣ ಅಂದ್ರೆ ಏನು, ಯಾಕಾಗತ್ತೆ ಎಲ್ಲವನ್ನ ನಾವು ಕೇಳಿದೀವಿ. ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗ್ರಹಣ ಸ್ಟಾರ್ಟ್ ಆಗೋದ್ರಿಂದ ನಾವು ಏನನ್ನ ಮಾಡಬೇಕು, ಯಾವ ರೀತಿ ನಮ್ಮ ಆಚರಣೆಗಳಿರಬೇಕು, ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬಿಡೋಣ ಕಾರ್ಯಕ್ರಮನ. ಖಂಡಿತವಾಗಿ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತಃ. ಅಂದರೆ ತಾತ್ಪರ್ಯ ಎಲ್ಲವುದು ಕೂಡ ಏನಂದರೆ ಪ್ರಪಂಚದ ಸೃಷ್ಟಿಗೆ, ಪ್ರಪಂಚಕ್ಕೆ ಎಲ್ಲದೂ ಕೂಡ ಕಾರಣೀಕರ್ತನೋದು ಸೂರ್ಯಚಂದ್ರರು. ಸೂರ್ಯಚಂದ್ರ ಇಲ್ಲ ಅಂದರೆ ಯಾವುದೂ ಕೂಡ ಏನು ನಡೆಯೋದಿಲ್ಲ. ಅದಕ್ಕೋಸ್ಕರವಾಗಿ ಸೂರ್ಯಚಂದ್ರರನ್ನು ನಾವು ಮಂತ್ರದಲ್ಲಿ, ಹಿಂದೆ ವೇದ ಮಂತ್ರಗಳಲ್ಲಿ ಸಾವಿರಾರು ವರ್ಷಗಳು, ಒಟ್ಟು 4000 ವರ್ಷ ಅಂತ ಹೇಳ್ತಾರೆ. ಆ 4000 ವರ್ಷದ ಹಿಂದೆ ಏನು ಮಾಡಿದ್ರು, ಈ ರೀತಿಯಾಗಿ ಜನ್ಮ ಅಥವಾ ಮನುಷ್ಯನ ಜೀವನ ಶುರುವಾಗುವ ಪ್ರಾರಂಭದಿಂದ ಪ್ರಾರಂಭವಾಗಿ ಆದಿಯಿಂದ ಅಂತ್ಯದವರೆಗೆ ಆಗ್ತಕ್ಕಂಥ ಎಲ್ಲಾ ರೀತಿಯ ಕಾರ್ಯಗಳನ್ನ, ಅಂತ್ಯ ಅಂದ್ರೆ ಒಂದು ಯುಗ ಅಂತ್ಯ ಅಂತ, ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ ಅಂತ ಹೇಳುದು. ಕಲಿಯುಗದಲ್ಲಿ ಹೆಚ್ಚಿನದಾದಂಥ ಒಂದು ಪ್ರಾಶಸ್ತ್ಯವನ್ನು ದೇವತಾ ಆರಾಧನೆಯಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ದ್ವಾಪರಾಯುಗದಲ್ಲಿ 10 ನಿಮಿಷ ದೇವರ ಧ್ಯಾನವನ್ನು ಮಾಡಿದರೆ ಅದಕ್ಕೆ ಹೆಚ್ಚಿನ ಒಂದು 1000 ವರ್ಷದ ಫಲ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಈ ಕಲಿಯುಗದಲ್ಲಿ ನಾವು 100 ವರ್ಷ ಜಪ ಮಾಡಿದರೂ ಕೂಡ ಮನುಷ್ಯನಿಗೆ ಇರದೇ ಒಂದು 120 ವರ್ಷ ಒಟ್ಟು ಟೋಟಲ್ಲು. ಅದರಲ್ಲಿ ನಾವು 10 ನಿಮಿಷ ಅಲ್ಲ, 1 ವರ್ಷ ಕೂಡ ನಾವು ಸಂಪೂರ್ಣವಾಗಿ ಭಗವಂತನ ಧ್ಯಾನ ಮಾಡಿದ್ರು ಕೂಡ ಸಾಕಾಗಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಕಲಿಯುಗದಲ್ಲಿ ಹೆಚ್ಚಿನದಾದಂಥ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ಜಗತ್ತಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂಥ, ಕಾರಕನಾಗಿರ್ತಕ್ಕಂಥ ಬ್ರಹ್ಮದೇವರು ಹಿಂದೆ ಹೇಳಿರ್ತಕ್ಕಂಥದ್ದು ಅಂದರೆ ಸೂರ್ಯಚಂದ್ರರೇ ಭೂಮಿಗೆ ಎಲ್ಲವೂ ಕೂಡ ಅಧಿಕಾರಿಗಳು, ಆಧಾರಗಳು. ನಾವು ಜ್ಯೋತಿಷ್ ಶಾಸ್ತ್ರವು ಕೂಡ ಸೂರ್ಯ ಮತ್ತು ಚಂದ್ರನ ಆಧಾರದಲ್ಲಿ ನಾವು ಜ್ಯೋತಿಷ್ ಶಾಸ್ತ್ರವನ್ನು ಹೇಳೋದು. ಹಿಂದೆ ವರಾಮಿರಾಗಿರ್ಬೋದು ಅಥವಾ ಬೇರೆ ಯಾರು ಪರಾಶರರಾಗಿರ್ಬೋದು ಎಲ್ಲೂ ಕೂಡ ನೋಡಿದ್ದು ಈ ಒಂದು ಸೂರ್ಯಚಂದ್ರ ಆಧಾರದಲ್ಲಿ. ಅದಕ್ಕೋಸ್ಕರವಾಗಿ ಭೂಮಿಗೆ ಸೂರ್ಯಚಂದ್ರರಿಗೆ ಏನಾದರೂ ಸಮಸ್ಯೆ ಆದರೆ, ತೊಂದರೆಯಾದರೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಭೂಲೋಕಕ್ಕೆ ಅಥವಾ ಮನುಷ್ಯ ಇರತಕ್ಕಂಥ ಜೀವ ಸಂಕುಲಕ್ಕೆ ಎಲ್ಲದೂ ಕೂಡ ತೊಂದರೆಗಳು ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಹಿಂದಿನಿಂದ ನಾವು ಹಿಂದಿನ ಧರ್ಮದಲ್ಲಿ ಹೇಳ್ಕೊಂಡು ಬಂದಿರತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು ಕೂಡ ಆಗಿದೆ. ಅದಕ್ಕೋಸ್ಕರವಾಗಿ ಸೂರ್ಯಚಂದ್ರರಿಗೆ ತೊಂದರೆ ಬಂದಾಗ ತೊಂದರೆ ಹೇಗೆ ಅಂತ ಹೇಳ್ತಕ್ಕಂಥದ್ದು ನೋಡಿದ್ರೆ, ಭಗವಂತನ ಆಟ ಅಂತ ಹೇಳ್ತಕ್ಕಂಥದ್ದು, ಸೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಭೂಮಿ, ಸೂರ್ಯ, ಚಂದ್ರರ ಮೂರರ ಒಂದು ಆಧಾರದ ಮೇಲೆ ಹೋಗ್ತಕ್ಕಂಥದ್ದಾಗಿದ್ದಕ್ಕೋಸ್ಕರವಾಗಿ ಸೂರ್ಯಚಂದ್ರರಿಗೆ ಯಾವುದೇ ರೀತಿಯ ಅಂತ ಒಂದು ಅಡೆತಡೆಗಳು, ಅಂದ್ರೆ ಅವರ ಪ್ರಕಾಶಕ್ಕೆ ಭೂಮಿಗೆ ಬರೋದನ್ನ ಕಮ್ಮಿ ಆಗೋದು. ಅಂದ್ರೆ ಸೂರ್ಯಚಂದ್ರ ಇರೋದಿಲ್ಲ ಅಂತಲ್ಲ, ಸೂರ್ಯಚಂದ್ರರ ಪ್ರಕಾಶ ಭೂಮಿಗೆ ಬರದೇ ಇರತಕ್ಕಂಥ ಸಂದರ್ಭವನ್ನ ಗ್ರಹಣ ಆಚರಣೆ ಅಂತ ಹೇಳ್ತಾರೆ. ಈಗ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಗ್ರಹಣ ಇದ್ದೇ ಇರ್ತದೆ. ಸೂರ್ಯಚಂದ್ರರಿಗೆ ಒಟ್ಟು 12 ತಿಂಗಳಲ್ಲಿ 12 ಸೂರ್ಯಚಂದ್ರ ಗ್ರಹಣ ಇದ್ದೇ ಇರುತ್ತೆ. ಆದರೆ ಭೂಮಿಗೆ ಕಾಣಿಸ್ತಕ್ಕಂಥದ್ದು ಕೆಲವು ಮಾತ್ರ ಕೂಡ. ಅದಕ್ಕೋಸ್ಕರವಾಗಿ ಆ ಭೂಮಿಯ ಒಂದು ಯಾವ್ದು ಅಕ್ಷಾಂಶ ರೇಖಾಂಶ ತೆಗೆದುಕೊಂಡು ಹೋದ್ರೆ ಅಲ್ಲಿ ಬರ್ತಕ್ಕಂಥದ್ದು ಆಗಿದೆ ಅಂತ ಹೇಳ್ತಕ್ಕಂಥದ್ದು ಈ ಚಂದ್ರಗ್ರಹಣ ಸೂರ್ಯಗ್ರಹಣಕ್ಕೆ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನು ನೋಡಬಹುದು. ಇನ್ನು ಈ ಸೂರ್ಯಚಂದ್ರ ಗ್ರಹಣದಿಂದ ಆಗ್ತಕ್ಕಂತಹ ಫಲಾಫಲಗಳು ಏನು, ಸೂರ್ಯಚಂದ್ರರನ್ನ ಯಾವ ರೀತಿಯಾಗಿ ನಾವು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನೋಡಿದ್ರೆ, ಈ ಸೂರ್ಯಚಂದ್ರರು ಸೂರ್ಯನಿಗೆ ಅಮಾವಾಸ್ಯೆಯಲ್ಲಿ ಗ್ರಹಣ ಆಗ್ತಕ್ಕಂಥದ್ದು, ಇದಕ್ಕೆ ಚಂದ್ರನಿಗೆ ಪೌರ್ಣಮಿಗೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೆ ಈ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಒಂದು ವ್ಯತ್ಯಾಸ ಇದೆ. ಏನಂದ್ರೆ ಸೂರ್ಯಗ್ರಹಣ ಆದಾಗ ಅಷ್ಟೊಂದು ಹೆಚ್ಚಿನ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ವಿಕೋಪಗಳನ್ನು ಕಾಣೋದಿಲ್ಲ ನಾವು, ಅದು ಯಾವುದೇ ರೀತಿಯ ಅಂತ ಒಂದು ಏರಿಳಿತಗಳು ಆಗೋದಿಲ್ಲ. ಇಲ್ಲಿ ಚಂದ್ರಗ್ರಹಣ ಆದಾಗ ಪ್ರತಿಯೊಂದರಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ವಿಶೇಷವಾಗಿ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ನಾವು ಸಮುದ್ರ ತೀರಕ್ಕೆ ಹೋದ್ರೆ ಸೂರ್ಯಗ್ರಹಣದಲ್ಲಿ ಏನೂ ಆಗೋದಿಲ್ಲ, ಚಂದ್ರಗ್ರಹಣದಲ್ಲಿ ಜಾಸ್ತಿ ಅಂತ ಒಂದು ತೆರೆ ಬರ್ತಕ್ಕಂಥದ್ದು ಬೇರೆ ಅಂತ ಆಗಿರುತ್ತೆ, ಪ್ರಕ್ಷುಬ್ಧ ಆಗಿರುತ್ತೆ, ಅದು ಯಾವ ರೀತಿ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಮತ್ತೆ ಚಂದ್ರಮ ಮನಸೋ ಜಾತಃ ಅಂತವಾಗಲೇ ಹೇಳಿದೆ. ಚಂದ್ರ ಅಂತ ಹೇಳ್ತಕ್ಕಂಥವನು ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯ ಅಥವಾ ಪ್ರಾಣಿ ಎಲ್ಲದೂ ಕೂಡ ಮನಸ್ಸುಕಾರಕ, ಮನಸ್ಸಿಗೆ ಸಂಬಂಧಪಟ್ಟವನಾಗಿದ್ದಾನೆ. ಇವನು ಯಾವುದೇ ರೀತಿಯ ತೊಂದರೆ ಸಿಕ್ಕಾಕೊಂಡ್ರೆ ಮನುಷ್ಯನಿಗೆ ತೊಂದರೆ ಬರುತ್ತೆ. ತೊಂದರೆ ಹೇಗೆ ಬರುತ್ತೆ? ಮನುಷ್ಯನಿಗೆ ಮನಸ್ಸಿನ
ಏನು ಯಾವುದೋ ಒಂದು ರೀತಿಯಾದ ಹತೋಟಿ ಇಲ್ಲದ ಪಕ್ಷದಲ್ಲಿ ಮನುಷ್ಯನಿಗೆ ಯಾವುದೋ ಒಂದು ವ್ಯಾಕುಲತೆಯನ್ನು ಕೊಟ್ಟಾಗ ಅಥವಾ ಮನುಷ್ಯನಿಗೆ ಯಾವುದೇ ಒಂದು ರೋಗವನ್ನು ಕೊಟ್ಟಾಗ ಆವಾಗ ಅವನಿಗೆ ತೊಂದರೆ ಬರುತ್ತೆ. ಅಂದರೆ ಚಂದ್ರ ಕಾರಣ ಆಗಿದ್ದಕ್ಕೋಸ್ಕರವಾಗಿ ಭೂಮಂಡಲಿರ್ತಕ್ಕಂಥ ಎಲ್ಲ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಚರಾಚರ ಎಲ್ಲ ರೀತಿಯಾದ ಜೀವ ಜಂತುಗಳಿಗೂ ಕೂಡ ಒಂದೇ ರೀತಿಯಾದಂಥ ತೊಂದರೆಗಳು ಬರ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಕ್ಕೋಸ್ಕರವಾಗಿ ಚಂದ್ರನ ಗ್ರಹಣದಲ್ಲಿ ಹೆಚ್ಚಿನಂಥ ಪ್ರಭಾವವನ್ನು ಮನುಷ್ಯನ ಮೇಲೆ ಅಥವಾ ಜೀವ ಸಂಕುಲ ಯಾವ ಪ್ರಾಣಿ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಜೀವಜಂತು ಅಂತ ಹೇಳ್ತಾರೆ ಅದರ ಮೇಲೆ ಹೆಚ್ಚಿನಂಥ ಫಲ ಕೊಡುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಆ ಚಂದ್ರನ ಸಂಬಂಧವಾಗಿರ್ತಕ್ಕಂಥ ಗ್ರಹಣ ಬಂದಾಗ ಖಂಡಿತವಾಗಿಯೂ ಪ್ರಕೃತಿಯ ಮೇಲೆ ಮತ್ತೆ ನಮ್ಮ ಮನುಷ್ಯನ ದೇಹದ ಮೇಲೆ ವಿಶೇಷವಾಗಿದ್ದರೆ ತೊಂದರೆಗಳನ್ನು ಕೊಡುತ್ತೆ. ಯಾವಾಗ ಮನುಷ್ಯನಿಗೆ ಮನಸ್ಸು ಸರಿ ಇಲ್ವೋ, ಮನುಷ್ಯನ ಮನಸ್ಸು ಸರಿಯಾಗಿ ಹತೋಟಿಯಲ್ಲಿಲ್ವೋ ಆವಾಗ ರೋಗಗಳು ಬರುತ್ತೆ. ಇನ್ನೊಂದು ಈ ಒಂದು ಥೆರಪಿ ಅಂತ ಹೇಳ್ತಕ್ಕಂಥ ಯಾವುದೋ ಒಂದು ಹಿಪ್ನೋಥೆರಪಿ ಆಗಿರ್ಬೋದು ಅಥವಾ ಮನಃಶಾಸ್ತ್ರ ಹೇಳ್ತಂದ್ರೆ ಯಾವುದೇ ಒಂದು ಮನುಷ್ಯನಿಗೆ ಮನಸ್ಸು ಕರೆಕ್ಟ್ ಇಲ್ಲ ಅಂತಂದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ರೋಗವಾಗಿ ಬರ್ತಕ್ಕಂಥದ್ದಾಗುತ್ತೆ ರೋಗಗಳು ಅಂತ ಹೇಳ್ತಾರೆ. ವಾಪಸ್ ಬರ್ತೀನಿ. ಗುರುಜಿ, ನೀವು ಹೇಳಿ ನನಗೆ, ಈಗ ಆಚರಣೆ ಮಾಡೋದಕ್ಕೆ ಕೆಲ ಗಂಟೆಗಳು ಬಾಕಿ ಇದೆ. ಸೊ ನಾನು ಮೊದಲನೇದಾಗಿ ಇಂಥದ್ದನ್ನು ಮಾಡಲೇಬೇಕು. ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಈಗ ಸುಮಾರು ಜನ. ಸೊ ಚಂದ್ರಗ್ರಹಣ ಇದೆ, ನಾನೇನು ಮಾಡಬೇಕು, ಸ್ನಾನ ಯಾವ ಟೈಮಲ್ಲಿ ಮಾಡಬೇಕು, ಸ್ನಾನ ಮಾಡಬೇಕಾದ್ರೆ ಸಚೈಲ ಸ್ನಾನ ಮಾಡಬೇಕು ಅಂತಾರೆ. ಸಚೈಲ ಸ್ನಾನ ಅಂದರೆ ನಮಗೆ ಗೊತ್ತಿದೆ, ಜನರಿಗೆ ಗೊತ್ತಿರಲ್ಲ. ಸೊ ಅದನ್ನು ವಿವರಿಸಿ, ಏನು ಮಾಡಬೇಕು ಏನು ಮಾಡಬಾರ್ದು ಹೇಳಿ. ನೋಡಿ, ಗ್ರಹಣ ಅನ್ನೋದು ಭಯ ಪಡುವಂಥದ್ದಲ್ಲ. ಹೌದು, ಇದು ನಮ್ಮ ಬಾಡಿ ಮೈಂಡ್ ಸೋಲ್ನ ಕ್ಲೆನ್ಸಿಂಗ್ ಮಾಡುವಂಥದ್ದು. ಓಕೆ. ಈಗ ನಾವು ಕಾರ್ ಕೆಟ್ಟೋದ್ರೆ, ವೆಹಿಕಲ್ ಕೆಟ್ಟೋದ್ರೆ ಹೇಗೆ ವರ್ಕ್ಶಾಪ್ ಕರ್ಕೊಂಡು ಹೋಗಿ ರಿಪೇರಿ ಮಾಡಿ ಸರ್ವಿಸ್ ಮಾಡಿಸ್ತೀವಲ್ಲ, ಹಾಗೆ ವರ್ಷಕ್ಕೆ 3 ಅಥವಾ 4 ಗ್ರಹಗಳು ಪ್ರಕೃತಿಯನ್ನು ಕ್ಲೆನ್ಸ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಹಾಗೂ ನಮ್ಮ ಬಾಡಿ ಮೈಂಡ್ ಸೋಲ್ನಲ್ಲಿ ಇರತಕ್ಕಂಥ ಕೆಲವು ದೋಷಗಳನ್ನ ತೆಗೆಯುತ್ತೆ. ಅದು ತೆಕ್ಕೊಳ್ಬೇಕಂತಂದ್ರೆ ಇಂಥ ಪರ್ವಕಾಲದಲ್ಲಿ ಅಂದ್ರೆ ಗ್ರಹಣ ಕಾಲದಲ್ಲಿ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅಂತ. ಉದಾಹರಣೆಗೆ ಈಗ ಇವತ್ತು 9:59ಕ್ಕೆ ಸ್ಪರ್ಶ ಕಾಲ ಇದೆ. ಸಚೈಲ ಸ್ನಾನ ಅಂತಂದ್ರೆ ಮೈ ಮೇಲೆ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಬೇಕು, ಬೆತ್ತಲೆಯಾಗಿ ಸ್ನಾನ ಮಾಡಬಾರ್ದು ಗ್ರಹಣ ಕಾಲದಲ್ಲಿ. ಯಾತಕ್ಕೆ ಅಂತಂದ್ರೆ ರೇಡಿಯೇಷನ್ ಜಾಸ್ತಿ ಇರ್ತದೆ. ಓಝೋನ್ ಲೇಯರ್ ಅಲ್ಲಿ ಸೋಲಾರ್ ಎನರ್ಜಿ, ಲೂನಾರ್ ಎನರ್ಜಿ ಭೂಮಿಗೆ ಬಂದಾಗ ಗ್ರಾವಿಟೇಷನ್ ಫೋರ್ಸ್ ಇಂದ ಬಾಡಿಗೆ ಎಷ್ಟೋ ಜನಕ್ಕೆ ಅದು ಪ್ಯಾರಾಲಿಸಿಸ್ ಆಗ್ಬೋದು, ಸ್ಕಿನ್ ಡಿಸೀಸು ಬರ್ಬೋದು. ಇವತ್ತು ಎಕ್ಸ್ಟ್ರಾ ಸ್ಪೆಷಲ್ ಎನರ್ಜಿ ರಿಲೀಸ್ ಆಗುತ್ತೆ, ಮಾಮೂಲಿ ಇದ್ದಂಗಿಲ್ಲ ಇವತ್ತು. ಈ ಎನರ್ಜಿನ ನಮ್ಮ ಮೇಲೆ ಬಂದು ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು ಅಂದ್ರೆ ಮೈ ಮೇಲೆ ವಸ್ತ್ರ ಹಾಕಿ ಸ್ನಾನ ಮಾಡ್ಬೇಕು. ಇದಕ್ಕೆ ಸಚೈಲ ಸ್ನಾನ ಅಂತಾರೆ. 9:59ಕ್ಕೆ ಮಾಡ್ಬೇಕು. ಮಾಡ್ಬೇಕಾದ್ರೆ ನಿಮ್ಮ ಮನೆ ಕುಲದೇವಿಯನ್ನು ಹೆಸರು ಹೇಳ್ಕೊಂಡು ಸ್ನಾನ ಮಾಡ್ಬೇಕು ಅಂತ ಮನುಶ್ರುತಿಲಿ ಹೇಳುತ್ತೆ. ಚಂದ್ರ ತಾಯಿ, ಸೂರ್ಯ ತಂದೆ. ಸೂರ್ಯಗ್ರಹಣ ಪಿತೃಗಾದ್ರೆ ಚಂದ್ರಗ್ರಹಣ ಮಾತೃದೇವತೆಗೆ ಅಂತ ಹೇಳಿ. ಅದರಿಂದ ಸ್ನಾನ ಮಾಡುವಾಗ ಶಿರದಿಂದ ನೀರು ಹಾಕುವಾಗ ತಣ್ಣೀರ್ ಸ್ನಾನ ಮಾಡಬಹುದು, ಬಿಸಿಲು ಸ್ನಾನ ಮಾಡಬಹುದು, ಅದರಲ್ಲಿ ವಿಶೇಷತೆ ಇಲ್ಲ. ನಮ್ಮ ಬಾಡಿ ಮೆಟಾಬಾಲಿಸಮ್ ಯಾವ ರೀತಿ ಸ್ಪಂದಿಸುತ್ತೋ ಹಾಗೆ ಮಾಡೋದು. ತಲೆಗೆ ಸ್ನಾನ ಮಾಡುವಾಗ ನಿಮ್ಮ ಕುಲದೇವಿ ಯಾರು, ನಿಮ್ಮ ಗೋತ್ರದ ವಂಶದ ಹೆಣ್ಣು, ಇದು ಚಂದ್ರಗ್ರಹಣ ಸ್ತ್ರೀ. ಅದರಿಂದ ಕುಲದೇವಿಯನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿ ಅಥವಾ ಗಾಯತ್ರಿ ಮಂತ್ರ ಹೇಳಿ, ಯಾವುದೂ ಇಲ್ಲ ನಿಮ್ಮ ಜನ್ಮ ಕೊಟ್ಟಂತ ತಾಯಿನ ನೆನೆಸ್ಕೊಂಡು ಸ್ನಾನ ಮಾಡ್ಬೇಕಂತೆ ಚಂದ್ರಗ್ರಹಣದಲ್ಲಿ. ಆದ್ರಿಂದ ಈ ಮಾಡುವಾಗ ಮೊದಲನೇ ಸ್ನಾನ ಸ್ಪರ್ಶ ಕಾಲದಲ್ಲಿ ಸ್ತ್ರೀ ಶಾಪಗಳು ಏನಿದೆ ಜಾತಕದಲ್ಲಿ, ವಿಧವಾ ಸ್ತ್ರೀ ಮತ್ತೆ ಕನ್ಯಾ ಸ್ತ್ರೀ, ಗರ್ಭಿಣಿ ಸ್ತ್ರೀ ಶಾಪ, ವೈಶಾವಾಟಿಕೆ ಸ್ತ್ರೀ ಸುಮಂಗಲಿ ಸ್ತ್ರೀ ಶಾಪ, ಚಂಡಾಳಿ ಸ್ತ್ರೀ ಶಾಪ, ಪತಿ ತ್ಯಾಗ ಮಾಡದಂತವಳು, ಗಂಡನ್ ಬಿಟ್ಟಂತವಳು, ಈ ತರದವ್ರು ಏನು ನಮ್ಮ ಜಾತಕದಲ್ಲಿ ಸ್ತ್ರೀಗೆ ಸಂಬಂಧಪಟ್ಟಂತದಕ್ಕೆ ರಾಹು, ಚಂದ್ರ ಮತ್ತೆ ಶುಕ್ರ ಸ್ತ್ರೀ ಗ್ರಹಗಳು. ಇವತ್ತು ನಮ್ಮ ಜಾತಕದಲ್ಲಿ ಚಂದ್ರನ ಹೆಸರು ಹೇಳ್ಕೊಂಡು ಸ್ತ್ರೀ ಶಾಪ ನಿವಾರಣೆ ಮಾಡಲಿಕ್ಕೆ ಮೊದಲನೇ ಸ್ನಾನ ಅವರು ಕುಲದೇವಿ ಇಲ್ಲ ತಾಯಿ ಜಪ ಮಾಡಿ ಮಾಡಬೇಕು ಅಂತ ಹೇಳ್ತಾರೆ. ಮಧ್ಯಕಾಲದಲ್ಲಿ ಅಂದ್ರೆ 11:41 ನಮ್ಮ ಜಾತಕದಲ್ಲಿ ಏನಾದ್ರು ಪರಮಂತ್ರ ಪರಯಂತ ಪರತಂತ್ರ ಪರಕೃತ್ರಿಮ ಪ್ರಯೋಗಾದಿ ದೋಷ, ಅಭಿಚಾರ ಪ್ರಯೋಗ, ಕ್ಷುದ್ಧ ಗ್ರಹಗಳು, ವರ್ಷಾಂಗಟ್ಲೆ ಪೂಜೆ ಮಾಡಿದ್ರು ಹೋಗದೇ ಇರುವಂತ ಕೆಲವು ಕಾಯಿಲೆಗಳು, ಮಾಟಮಂತ್ರ ತಂತ್ರಗಳು ಮಧ್ಯಕಾಲದಲ್ಲಿ 11:41 ನಾವು ಚಂಡಿ, ಚೌಡಿ, ಚಾಮುಂಡಿ, ದುರ್ಗಿ ಈ ತರದ. ಯಾಕಂದ್ರೆ ರಾಹುಗೆ ಪ್ರಧಾನ ದೇವತೆ ಚಂಡಿ ದೇವತೆ. ರಾಹು ಕೂಡ ಸ್ತ್ರೀ ಗ್ರಹ, ಅವನು ಆರಾಧನೆ ಮಾಡೋದು ಚಂಡಿ. ಓಂ ನಮೋ ಭಗವತೆ ರಾಹು ಸಿಂಹಿಕಾ ಪುತ್ರಾಯ ಕ್ರೂರ ರೂಪಾಯ ಗ್ರಹಣಕಾರಕಾಯ ಭಯಭೀತಿಂ ನಿವಾರಣಾಯ ವಿಷಜಂತುಂ ಭಯಂ ನಿವಾರಣಾಯ ಪಾಪದೋಷಂ ನಿವಾರಣಾಯ ಸಕಲ ಪಾಪ ವಿದೂರಕಾಯ ಶ್ರೀ ಚಂಡಿಕಾ ದೇವತಾ ರೂಪಾಯ ಶ್ರೀ ಚಕ್ರಾತ್ಮಿಕಾಯ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ರಾಂ ರಾಹುವೆ ದುಷ್ಟಗ್ರಹ ದೋಷ ನಾಶಯ ನಾಶಯ ನಿವಾರೆ ನಿವಾರ್ಯ ಉಚ್ಚಾಟೆ ಉಚ್ಚಾಟೆ ಓಂ ಪಟ್ ಅಂತ ಹೇಳಿ ಇದು ಚಂಡಿಕಾ ತಂತ್ರಸಾದಲ್ಲಿ ರಾಹು ಈ ಗ್ರಹಣದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ.
ಮೋಕ್ಷ ಕಾಲದಲ್ಲಿ ನಾವು ಏನ್ ಮಾಡಬೇಕು, ನಮ್ಮ ಎಲ್ಲಾ ತರ ಶತ್ರುಬಾಧೆ ಮತ್ತೆ ರೋಗ ಬಾಧೆ, ಸಾಲ ಬಾಧೆ ಇದನ್ನೆಲ್ಲ ನಿವಾರಣೆ ಆಗ್ಲಿ ಅಂತೇಳಿ ಮತ್ತೆ ಸ್ನಾನ ಮಾಡ್ಬೇಕಂತೆ 11:29 ಅಲ್ಲ 1:29. ಓಕೆ. ಇದು ಸ್ನಾನ ಮಾಡ್ಬೇಕಾದ್ರೆ ಬಾಡಿ ಮೈಂಡ್ ನ ಶುದ್ಧೀಕರಣ ಮಾಡೋದು. ಸರಿ. ಅದಕ್ಕೆ ತ್ರಿಪುರ ಶುದ್ಧಿ ಅಂತ. ತ್ರಿ ಅಂದ್ರೆ ಬಾಡಿ ಮೈಂಡ್ ಸೋಲ್, ಮನಸ್ಸು ದೇಹ ಆತ್ಮ ಶುದ್ಧೀಕರಣಕ್ಕೆ ಇದು ಗ್ರಹಣ ಕಾಲದ ಮೊದಲನೇ ಸ್ಟೆಪ್ ಮಾಡಬೇಕಾಗಿರೋದು. ಓಕೆ. ಸ್ನಾನ ಮಾಡ್ಬೇಕಾದ್ರೆ ಸಿನಿಮಾ ಆಡ್ಕೊಂಡು ಅಥವಾ ಇನ್ನೇನು ಅನ್ಕೊಂಡು ಮಾಡ್ಕೊಂಡು ಹೋದ್ರೆ ಭಾವನಾ ಶುದ್ಧಿ ಇರೋದಿಲ್ಲ. ಅಂತವರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಾಗ ಕೃದೃಷ್ಟಿಗಳಾಗ್ಬೋದು. ರಾಹು ಸನ್ನಿ ಅಂತ ಕರೀತಾರೆ. ಸರಿ. ಅದು ಅವರಿಗೆ ಮೈಕೈ ನೋವು ಬರ್ಬೋದು, ಊಟ ಸೇರಲ್ಲ. ಓಕೆ.